ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಅತ್ತಿಗೆ ಮನೆಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಮಕ್ಕಳು ಗಿಡಕ್ಕೆಲ್ಲ ನೀರು ಬಿಡ್ತಾ ಇದ್ದಾರೆ. ಇಲ್ಲಿ ತುಂಬ ತರಕಾರಿ ಎಲ್ಲ ಬೆಳೆದಿದ್ದಾರೆ ನೋಡಿ. ಬಸಳೆ, ತೊಂಡೆಕಾಯಿ, ತುಂಬ ತರಕಾರಿ ಎಲ್ಲ ಉಂಟು ಇಲ್ಲಿ. ನಾವು ಬಂದಿದ್ದೀವಿ ಅಂತ ಇವತ್ತು ಚಿಕನ್ ಸಾರು ಕೂಡ ಮಾಡ್ತಾ ಇದ್ದಾರೆ. ಇದು ಕೋರಿ ರೊಟ್ಟಿಗಂತ ಚಿಕನ್ ಸಾರು ಮಾಡ್ತಾ ಇದ್ದಾರೆ. ಸ್ವಲ್ಪ ಪೀಸ್ ಹಾಕಿ ಮತ್ತು ಜಾಸ್ತಿ ಕಬಾಬ್ ಮಾಡ್ತಾರೆ. ಯಾಕಂದರೆ ಮಕ್ಕಳಿಗೆ ಕಬಾಬ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಇವಾಗ ಚಿಕನ್ ಸಾರು ಮಾಡ್ತಾ ಇದ್ದಾರೆ. ರೆಸಿಪಿ ಏನು ನಾನು ಶೇರ್ ಮಾಡ್ತಾ ಇಲ್ಲ. ಸಾರು ತುಂಬಾ ಚೆನ್ನಾಗಾಗಿತ್ತು, ಸಿಂಪಲ್ಲಾಗಿ ಮಾಡಿದರು ಕೂಡ. ಇನ್ನೊಂದು ಕಡೆ ನನ್ನ ಅತ್ತಿಗೆ ಮಗಳು ಕಬಾಬ್ ಕೂಡ ರೆಡಿ ಮಾಡ್ತಾ ಇದ್ಲು. ಇಲ್ಲಿ ನೋಡಿ, ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಫೈನಲ್ ಆಗಿ ಚಿಕನಿಗೆ ಮಸಾಲೆ ಎಲ್ಲ ಹಾಕಿ ಆಯಿತು. ಚಿಕನ್ ಬೆಂದಾದ್ಮೇಲೆ ಇವಾಗ ಕಬಾಬು ಕೂಡ ಮಾಡಿದ್ದಾರೆ. ರಾಗಿಗೆ ಸ್ವಲ್ಪ ಜ್ಯೂಸು ಮತ್ತು ಕಬಾಬ್ ಕೊಡ್ತಾ ಇದ್ದೀನಿ ನೋಡಿ. ಕಬಾಬ್ ರೆಡಿ ಆಗ್ತಾ ಉಂಟು ಇವಾಗ. ಏನ್ ಮಾಡ್ತಿದ್ದೀರಾ? ತೊಂಡೆಕಾಯಿ ತೆಗಿತಾ ಇದ್ದೀರಾ? ಅಕ್ಕ ಮುಖ ತಿರುಗು, ಅಕ್ಕ ಮುಖ ತಿರುಗು, ಮುಖ ಅಲ್ಲಿ ಅಮ್ಮ ಆಮೇಲೆ ತೋರ್ಸಕೊಂಡು ಕೊಕ್ಕೋ ಏನಪ್ಪುದಾರ ಪುಚ್ಚೇನ ಚೀಟಿ ಚೀಟಿ ಶೋನು 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 ಕುಂಭಕರ್ಣ ಶೀಟಿ ಶೋನು 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 ಶೀಟಿ ಶೀಟಿ ತುಂಬ ಬಿಸಿಲಿಗೆಲ್ಲ ಹೋಗಿ ಮುಖ ಫುಲ್ ಟ್ಯಾನ್ ಆಗಿತ್ತು. ಹಾಗಾಗಿ ಒಂದು ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಮೊಸರು ಮತ್ತು ಕಡಲೆ ಹಿಟ್ಟು, ಅರಶಿನ ಹಾಕಿ ಪ್ಯಾಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಇದು ನಮ್ಮ ಅಕ್ಕನ ಮನೆ ನೋಡಿ. ಹಳೆಯ ಕಾಲದಲ್ಲಿ ಅಕ್ಕಿ ಎಲ್ಲ ಇದರಲ್ಲಿ ಸ್ಟೋರ್ ಮಾಡ್ತಾಯಿದ್ರು. ಇದು ಹಳೆಯ ಕಾಲದಲ್ಲಿ ಯೂಸ್ ಮಾಡುವಂಥದ್ದು. ಏನಮ್ಮ ತಂದಿಲ್ಲ ಬಾಬು? ಹೈಡ್ ಅಂಡ್ ಸೀಕ್ ಮಾಡ್ತಂದು. ಹೈಡ್ ಅಂಡ್ ಸೀಕ್. ಅಕ್ಕ ಓಲ್ಲೆ. ಹಾಂ, ನಾಳೆ ಫಂಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ನೈಲ್ ಪಾಲಿಶ್ ಹಾಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀವಿ. ಮಕ್ಕಳು ಕೂಡ ಹಾಕ್ಕೊಳ್ತಾ ಇದ್ರು. ಮೊನ್ನೆಯಿಂದ ಹಾಕೋಬೇಕಂತ ಅನ್ಕೊತಾ ಇದ್ದೆ, ಬಟ್ ಪುರ್ಸೊತ್ತೆ ಆಗ್ತಿರ್ಲಿಲ್ಲ. ಈಗ ಹಾಕ್ಕೊಂಡಿದ್ದೀನಿ. ಕಾಲು ಪೋತನು ಇದೆ, ಆ ಕಾಲು ಹೋಗಿದ್ದು ಬಿಟ್ಟು 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 ಜಾಣ ಜಾಣ ಬಿಟ್ಟು ಜಾಣ. ಯಾಕಂಡ್ ಮಾಡ್ತಾನೆ ಬಿಡು ಬಿಡು. ಇವತ್ತು ನನ್ನ ಹಸ್ಬೆಂಡ್ ಮನೆಗೆ ಹೋಗಬೇಕು. ಹಾಗಾಗಿ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗ್ತಿದ್ದೀವಿ. ಇಲ್ಲಿಂದ ನಾವು ಇವತ್ತು ಸಂಜೆ ನನ್ನ ಹಸ್ಬೆಂಡ್ ಮನೆಗೆ ಹೋಗೋದು. ಆಲ್ಮೋಸ್ಟ್ ಏನೇನು ನಾನು ಇಲ್ಲಿ ಬಂದ ಮೇಲೆ ಮಾಡಿದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಸ್ನಾನ ಎಲ್ಲ ಆಯಿತು. ಸ್ನಾನ ಮಾಡಿ ಇವಾಗ ನಾವು ನನ್ನ ಹಸ್ಬೆಂಡ್ ಮನೆಗೆ ಹೊರಟಿದ್ದೀವಿ. ಇನ್ನು ಅಕ್ಕನವರೆಲ್ಲ ಸ್ನಾನ ಮಾಡಿ ರೆಡಿ ಆಗಬೇಕು. ನಾನು ಪ್ರಾಗ್ಯ ಮಾತ್ರ ಫಸ್ಟ್ ರೆಡಿಯಾಗಿ ಸ್ವಲ್ಪ ಇಲ್ಲಿ ಗದ್ದೆ ಎಲ್ಲ ಸ್ವಲ್ಪ ನೋಡುವ ಅಂತ ಬಂದಿದ್ವಿ. ನೋಡಿ ಹೀಗುಂಟು. ಇದು ನನ್ನ ಅಕ್ಕನ ಮನೆಯ ಗದ್ದೆ. ಇದು ಪ್ರಾಗ್ಯಲ್ಲಿದ್ದಾಳೆ ನೋಡಿ. ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಇಲ್ಲಿ ಹೊರಗಡೆ ತಿರುಗಾಡುವ ಅಂತ ಬಂದ್ವಿ. ಓಕೆ, ಇಲ್ಲಿದು ವಿಡಿಯೋನ ಶೇರ್ ಮಾಡ್ತೀನಿ ನಾನು. ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪನೇ ಶೇರ್ ಮಾಡಿದ್ದೀನಿ, ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ. ಇಲ್ಲಿ ಬಂದು ಇವಾಗ ನಾವು ಹೋಗ್ತಾ ಇದ್ದೀವಿ. ತೋರಿಸುವಂಥದ್ದಷ್ಟೇ ಎಂತ ಇಲ್ಲ. ಹಾಗೆ ಮತ್ತೆ ಹೊರಗಡೆ ಸ್ವಲ್ಪ ತಿರುಗಾಡಿ ಇವಾಗ ಮನೆಗೆ ಹೋಗೋದು. ಅವರೆಲ್ಲ ಸ್ನಾನ ಮಾಡಿದ್ಮೇಲೆ ರೆಡಿಯಾಗಿ ಹೋಗೋದು. ಮತ್ತೆ ನಿಮಗೆ ನಾನು ಸಿಗ್ತೀನಿ ಹೋಗುವಾಗ. ಹೇಳು, ಇಲ್ಲಿ ಈ ಕಡೆ ತಿರುಗು ಸ್ವಲ್ಪ. ಏಕೆ? ಮೀಸೆಯ ಪೋಯಾ? ಇಲ್ಲ, ಪೋಯ್ 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 ಇಲ್ಲ ಪೋಯ್. ಇದು 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 ನಾನು ಈಗ ನನ್ನ ಪಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ಎಂತದ್ರಲ್ಲಿ ಹೋಗುದು? ಟೆಂಪಲ್ ಅಲ್ಲಿ ಅತ್ತ ಒಂದೇನ ಪಿಕಪ್ ಅಂತ. ಪಿಕಪ್ ಅಲ್ಲಿ ಹಿಂದೆ ರೋರಲ್ ರೋರಲ್ ಟೆಂಪಲ್ ಅಲ್ಲಿ ಹೋಗುದು. ಎಷ್ಟೋ ಟೈಮ್ ಆಯ್ತು ಟೆಂಪಲ್ ಹೋಗ್ಲೇ ಇಲ್ವಂತೆ. ಇದು ಫಸ್ಟ್ ಟೈಮ್ ಅಂತ ಎಲ್ಲರೂ ಚಾಪೆ ಹಾಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಫುಲ್ ಹೋಲ್ ಫ್ಯಾಮಿಲಿ. ನಾವು ಈಗ ಹೋಗಕ್ಕಂತ ಗಾಡಿಯಲ್ಲಿ ಕೂತಿದ್ದೀವಿ. ಅಕ್ಕ ಕ್ಯಾರೆಟ್ ಜ್ಯೂಸು ಮಾಡಿಕೊಂಡು ತಂದ್ರು. ಹಾಗಾಗಿ ಅದೆಲ್ಲ ಕುಡಿದು ಸ್ವಲ್ಪ ಕಾರ್ನ್ ಕೂಡ ರೆಡಿ ಮಾಡಿ ತಂದಿದ್ರು ಗಾಡಿಯಲ್ಲಿ ಹೋಗುವಾಗ ತಿನ್ನಲಿಕ್ಕೆ. ಇನ್ನು ನಾವು ಹೊರಡುವುದರಿಂದ
ನೋಡಿ ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು ತುಂಬಾ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ಇವಾಗ ಆಲ್ಮೋಸ್ಟ್ ನಾವು ಬೈಲೂರು ರೀಚ್ ಆಗಿದ್ದೀವಿ. ಇನ್ನು ನನ್ನ ಹಸ್ಬೆಂಡ್ ಮನೆಗೆ ಹೋಗೋದು. ನೆಕ್ಸ್ಟ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.